ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ ಫಿಸಿಕ್ಸ್ ಬೇಸ್ಡಲ್ಲಿ. ಯಾಕೆ ಅಂದರೆ ಮಾರ್ಚ್ 21 ಎಕ್ಸಾಮ್ ಬರ್ತದೆ, ಸೊ ದಟ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ರಿಪೀಟೆಡ್ ಕ್ವೆಶನ್ನ ತೊಗೊಬರ್ತಾ ಇದ್ದೀನಿ. ಇವತ್ತು ತೊಗೊಬಂದಿರೋ ಕ್ವೆಶನ್ ಯಾವುದಪ್ಪ ಅಂದರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಫಸ್ಟು ನಿಮಗೆ ಮ್ಯಾಗ್ನೆಟ್ ಅಂದರೆ ಏನು ಅಂತ ಗೊತ್ತು. ಮ್ಯಾಗ್ನೆಟ್ ಅಂದರೆ ಏನು? ನಾರ್ತ್ ಸೌತ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ, ನಾರ್ತ್ ಇದ್ರೆ ರಿಪಲ್ ಆಗುತ್ತೆ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ಮ್ಯಾಗ್ನೆಟ್ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಬರುತ್ತೆ. ಅಂದರೆ ಏನರ್ಥ ಅಂದರೆ ಒಂದು ಮ್ಯಾಗ್ನೆಟ್ಗೆ ಅದರದ್ದೇ ಆದ ಒಂದು ಫೀಲ್ಡ್ ಲೈನ್ ಇರುತ್ತೆ, ಅದ್ರದ್ದು ಪ್ರಾಪರ್ಟೀಸ್ನ ಕೇಳ್ತಾರೆ. ಟೂ ಮಾರ್ಕ್ಸ್ ಕೇಳಿದ್ರೆ 4 ಪ್ರಾಪರ್ಟೀಸ್ನ ಬರೀಬೇಕಾಗುತ್ತೆ, 1 ಮಾರ್ಕ್ ಕೇಳಿದ್ರೆ 2 ಪ್ರಾಪರ್ಟೀಸ್ನ ಬರೀಬೇಕಾಗುತ್ತೆ. ಯಾಕೆ ಅಂದರೆ ಈಚ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಸೊ ಇದು ಮೇಯ್ನ್ ಆಗಿ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ಏನೇನ ಬರೀಬೇಕು ಅಂತ ನಾನು ಇಲ್ಲಿ ಡಯಾಗ್ರಾಮ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ಬಿ ಆಲ್ವೇಸ್ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಏನರ್ಥ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಯಾವಾಗಲೂ ಪ್ಯಾರಲಲ್ ಆಗೇ ಹೋಗುತ್ತೆ. ಅದು ಫಸ್ಟ್ ಪ್ರಾಪರ್ಟಿ. ಯಾವುದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗೆ. ಸೆಕೆಂಡ್ ಪ್ರಾಪರ್ಟಿ ಏನಪ್ಪಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ನೆವರ್ ಇಂಟರ್ಸೆಕ್ಟ್ ಟು ಈಚ್ ಅದರ್. ಏನು ಇಂಟರ್ಸೆಕ್ಷನ್ ಅಂದರೆ, ಇವಾಗ ನಾನಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ಯಾರಲಲ್ ಆಗೇನೆ ಇರುತ್ತೆ ಅಂತ ಹೇಳಿದೆ, ಅದು ಫಸ್ಟ್ ಪ್ರಾಪರ್ಟಿ ಅಂತ ಹೇಳಿದೆ. ಸೆಕೆಂಡ್ ಪ್ರಾಪರ್ಟಿ ಏನಂತ ಹೇಳಿದೆ, ಅದು ಯಾವತ್ತೂ ಇಂಟರ್ಸೆಕ್ಟ್ ಆಗಲ್ಲ. ಅಂದರೆ ಏನರ್ಥ, ಈ ಥರ ಇಂಟರ್ಸೆಕ್ಷನ್ ಆಗಲ್ಲ, ಯಾವಾಗಲೂ ಆಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ನೆವರ್ ಇಂಟರ್ಸೆಕ್ಟ್ ಟು ಈಚ್ ಅದರ್. ಇನ್ನೊಂದು ಪ್ರಾಪರ್ಟಿ ಯಾವುದಪ್ಪ ಅಂದರೆ, ಇವಾಗ ನಾನು ಹೇಳಿದೆ ಥರ್ಡ್ ಪ್ರಾಪರ್ಟಿ ಆಗುತ್ತೆ. ಯಾವುದು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ಆಲ್ವೇಸ್ ಮೂವ್ ಫ್ರಮ್ ನಾರ್ತ್ ಟು ಸೌತ್ ಔಟ್ಸೈಡ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಹೊರಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಯಾವಾಗಲೂ ನಾರ್ತ್ ಇಂದ ಸೌತ್ ಪೋಲ್ಗೆ ಮೂವ್ ಆಗುತ್ತೆ. ದಟ್ ಈಸ್ ಥರ್ಡ್ ಪ್ರಾಪರ್ಟಿ. ಫೋರ್ತ್ ಪ್ರಾಪರ್ಟಿ ಏನಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ಆಲ್ವೇಸ್ ಮೂವ್ ಫ್ರಮ್ ಸೌತ್ ಟು ನಾರ್ತ್ ಇನ್ಸೈಡ್ ದ ಮ್ಯಾಗ್ನೆಟ್ ಅಥವಾ ಇಂಟೀರಿಯರ್ ಮ್ಯಾಗ್ನೆಟ್. ಅಂದರೆ ಮ್ಯಾಗ್ನೆಟ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವಾಗಲೂ ಸೌತ್ ಇಂದ ನಾರ್ತ್ಗೆ ಮೂವ್ ಆಗುತ್ತೆ. ಸೊ ಈ 4 ಪಾಯಿಂಟ್ನ ನೀವು ನೆನಪಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು, 2 ಮಾರ್ಕ್ಸ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸೊ ಇವಾಗ ನಿಮಗೆ 2 ಮಾರ್ಕ್ಸ್ ಗ್ಯಾರಂಟಿ. ಹಾಕಬೇಡಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿ. ಈ ಕ್ಲಾಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.